ಇವಾಗ ತಾಳಗುಪ್ಪದಲ್ಲಿದ್ದೀವಿ. ಹೆವಿ ಮಳೆ ಯಪ್ಪ ಯಪ್ಪ. ವೆಲ್ಕಮ್ ಟು ಜೋಗ್ ಫಾಲ್ಸ್. ನೆಟ್ವರ್ಕು ಬರ್ತಾಯಿಲ್ಲ ಕರೆಕ್ಟಾಗಿ, ಎಲ್ಲೋ ಮಿಸ್ ಆಗಿ ಮುಂದಕ್ಕೆ ಹೋಗಿದ್ದಾರೋ ಏನು ಕತೆನೋ ಗೊತ್ತಿಲ್ಲ. ಅಣ್ಣ ಬ್ಯಾಗ್ ಇದಾವೆ ಇರಲಿಲ್ಲ ಬೈಕಲ್ಲಿ. ಬರೋಣ, ಬಾಯ್. ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ಕಸ ಹೆಂಗೆ ಹಾಕಿದ್ದಾರೆ, ಏನು ಮಾಡೋಕ್ಕಾಗಲ್ಲ, ಜನಗಳು ಹಿಂಗೆ. ಇಲ್ಲೊಂದು ಯಾವಾಗಲೂ ಹೆವಿ ಟ್ರಾಫಿಕ್ ಆಗುತ್ತೆ, ಏನು ಮಾಡೋಕ್ಕಾಗತ್ತೆ. ಹೀಗೆ ಹೊನ್ನಾವರದ ಕಡೆಗಿನ ನಮ್ಮ ಜರ್ನಿ ಶುರುವಾಯಿತು. ಬೆಂಗಳೂರನ್ನ ಒಂದು ಸಂಜೆ 5 ಗಂಟೆ ಅಷ್ಟೊತ್ತಿಗೆ ಬಿಟ್ಟು ಶಿವಮೊಗ್ಗದಲ್ಲಿ ಒಂದು 12 ಗಂಟೆ ಅಷ್ಟೊತ್ತಿಗೆ ರೀಚ್ ಆಗಿ ಮಿಡ್ ನೈಟ್ ಅಲ್ಲಿ ಸ್ವಲ್ಪ ರೆಸ್ಟ್ ಮಾಡಿ 6 ಗಂಟೆ ಅಷ್ಟೊತ್ತಿಗೆ ಶಿವಮೊಗ್ಗದಿಂದ ಬಿಟ್ಟು ಜೋಗ ರೀಚ್ ಆಗೋಣ ಅಂತ ಹೊರಟು. ಜೋಗದಿಂದ ಹಾಗೆ ಹೊನ್ನಾವರ ಹೋಗೋಣ ಅಂತ. ಜೋಗದ ಹತ್ತತ್ರ ಹೋಗೋಕ್ಕೂ ಒಂದು ಇನ್ಸಿಡೆಂಟ್ ಆಯಿತು. ಅದೇನು ಅಂತ ನೋಡೋಣ ಬನ್ನಿ. ಇವಾಗ ಸಮಯ 6:36. ಶಿವಮೊಗ್ಗದಲ್ಲಿ ಸ್ವಲ್ಪ ನಿದ್ದೆ ಮಾಡಿ ಇವಾಗ ಹೊರಟ್ವಿ. ಮಳೆ ಬರ್ತಾ ಇದೆ, ಎಲ್ಲ ರೈನ್ ಕೋಟ್ ಹಾಕ್ಕೊಂಡಿದ್ದೀವಿ. ಇದು ಮುಂಜಾನೆಯ ಮಳೆ ಅನಿಸುತ್ತೆ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಗೊತ್ತಾಗುತ್ತೆ ಹೆಂಗಿದೆ ಎಫೆಕ್ಟು ಅಂತ. ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ನು ಹೆಂಗಿದೆ. ಜೈ ಎಷ್ಟು ಜನ ಇದ್ದಾರೆ ಮರ್ಯಾ? ಅದೇ ಹಾಂ, ಮಳೆ ಸರಿಯಾಗಿ ಹೊಡಿತಾ ಇದೆ. ಇವಾಗ ತಾಳಗುಪ್ಪದಲ್ಲಿದ್ದೀವಿ. ಇಲ್ಲಿಂದ ಒಂದು 18 ಕಿಲೋಮೀಟರ್ ಜೋಗ. ಅಬ್ಬಾ, ಮಲೆನಾಡು ಅಂದ್ರೆ ಮಲೆನಾಡಪ್ಪ. ಹದಿಮೂರು ಕಿಲೋಮೀಟ್ರ್ ಅಂತ ಮೇಲ್ಗಡೆ ತೋರಿಸ್ತಾ ಇದೆ, ಇಲ್ಲ 17 ಕಿಲೋಮೀಟ್ರ್ ಅಂತ ತೋರಿಸ್ತಾ ಇದೆ. ಸೊ ಮೇ ಬಿ ನಾನು ಡೈರೆಕ್ಟ್ ಫಾಲ್ಸಿಗೆ ಹಾಕಿರ್ಬೇಕು. ಹೆವಿ ಮಳೆ ಯಪ್ಪ ಯಪ್ಪ.
ಇದೇನಾ ರೋಡು? ರೋಡ್ ಇದೇನಾ? ಇದೇ ತೋರಿಸ್ತಾ ಇದೆ. ನೆಟ್ಟ ಕೂತ್ಕೊಳ್ಳೋ. ಯಪ್ಪೋ ದೇವ, ಎಂಥ ಮಳೆ. ಫಾಗ್ 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 ಅಂದೆ. ವೆಲ್ಕಮ್ ಟು ಜೋಗ್ ಫಾಲ್ಸ್. ಈ ಮಳೆಯಲ್ಲಿ ಜೋಗಕ್ಕೆ ಬರೋದೇ ಒಂದು ಎಕ್ಸೈಟಿಂಗ್ ವಿಚಾರ, ರೋಮಾಂಚನಕಾರಿಯಾದಂತಹ ಒಂದು ವಿಚಾರ. ಈಗ ಯಾಕ ಎಲ್ಲಾದ್ರೂ ಇದ್ದಾರಾ? ಓ, ಜನ ಹೆವಿ ಇದ್ದಾರೆ. ಫೋನ್ ಮಾಡು. ಫೋನ್ ಇಲ್ಲ ನಿಂದು? ಒಳಗಡೆ ಇದೆ. ಅದೇ ಇನ್ಸೈಡ್. ಹೊರಗಡೆ ಅಂದರೆ ಔಟ್ಸೈಡ್. ನಾವು ಕ್ರಾಸೇ ಮಾಡಿಲ್ಲ ಗುರು ಅವ್ರನ್ನ. ಸ್ಟಾಪ್ ಆದ್ರ ಟ್ರೈನಲ್ಲಿ ಏನಪ್ಪ ನೆಟ್ವರ್ಕು ಬರ್ತಾಯಿಲ್ಲ ಕರೆಕ್ಟಾಗಿ. where? Hey, this is jog falls before this vehicles is there, na? There only, na? Network is nothing. Here so many vehicles are parked, right? Hello? Location share ಮಾಡಿ. ಲೈವ್ ಲೊಕೇಶನ್ ಮಣ್ಣು ಎಲ್ಲಿ ಲೊಕೇಶನ್ ನೆಟ್ವರ್ಕ್ ಇಲ್ಲ ಏನಿಲ್ಲ ಲೊಕೇಶನ್ ಹಾಗೆ ಏನೋ ಒಂದು ಇಲ್ಲ ಗುರು, ನಂದೇನೋ ಅಪ್ಡೇಟ್ ಆಗ್ತಿಲ್ಲ ಅಲ್ಲಿ. ನಾನು ಕಳಿಸಿದ್ದು ಹಂಗೆ ಇದೆ ಅಲ್ಲಿ. ಅವ್ರು ಅಲ್ಲೇ ಸ್ಟಾಪ್ ಮಾಡಬೇಕಿತ್ತು. ಅಲ್ಲೇ ಯಾರೋ ಒಂದಿಷ್ಟು ಜನ ಇದ್ದಾರಲ್ಲ. ಅಲ್ಲ ಅಲ್ಲ ಹಾಂ ಕಾಲು ಹ್ಞೂ ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಉತ್ತರಿಸುತ್ತಿಲ್ಲ. ಇನ್ಯಾರು ರಾಹುಲ್ದು ನೆಟ್ವರ್ಕ್ ಇಲ್ಲ, ಇವಂದು ಗೌಡಂದು ನೆಟ್ವರ್ಕ್ ಇದೆ ಬಟ್ ಪಿಕ್ ಮಾಡ್ತಿಲ್ಲ. ಅಭಿದು ನಂಬರ್ ನಾಟ್ ರೀಚಬಲ್ ಏನೋ ಬರ್ತಾ ಇದೆ. ಗೈಸ್, ಇವಾಗ ಒಂದು ಪ್ರಾಬ್ಲಮ್ ಆಗಿದ್ದೇನೆಂದರೆ ಎಲ್ಲರೂ ಬಂದರು ಬಟ್ ಎಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ. ನಾವು ರೀಚ್ ಆದ್ವಿ ಬಟ್ ಅವರಿನ್ನೂ ಎಲ್ಲೋ ರೋಡ್ ಮಿಸ್ ಆಗಿದೆ ಅಂತ ಇದ್ದಾರೆ. ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ನೆಟ್ವರ್ಕು ವರ್ಕ್ ಆಗ್ತಾಯಿಲ್ಲ, ಕಾಲ್ ಕನೆಕ್ಟ್ ಆಗ್ತಾಯಿಲ್ಲ.
ಎಲ್ಲೋ ಮಿಸ್ ಆಗಿ ಮುಂದಕ್ಕೆ ಹೋಗಿದ್ದಾರೋ ಏನು ಕತೆನೋ ಗೊತ್ತಿಲ್ಲ. ಏ ಹಿಂದೆ ಹೋಗ್ತಾನಲ್ಲ ಇವನು. ಅರ್ಜೆಂಟ್ ಗುರು, ಯಾವನಿಗೂ ಪೇಷನ್ಸ್ ಅನ್ನೋದಿಲ್ಲ. ಬೈಕನ್ನು ಹೋಗಿ ಅಲ್ಲೇ ಹೋಗಿ ನುಗ್ಗಿದ ಅಲ್ಲಿ. ಇಲ್ಲಿ ಬಂದ್ರಲ್ಲ ಇಲ್ಲಿ. ನಿಖಿಲ್, ಏ ಮಂಜೇಗೌಡ, ಏ ಪ್ರಶಾಂತ, ಏ ಇಲ್ಲ ಹಾಕಿ. ಫೈನಲಿ ಬಂದರು. ಬಸ್ಸು ಹೋಯ್ತು. ವಾ ಅಲ್ಲಿ ಫೋಟೋ ತೆಗಿಯಕ್ಕೆ ನೀರೇ ಕಾಣೋದು ಡೌಟ್ ಈಗ ಈ ಇದರಲ್ಲಿ. ಬ್ಯಾಗ್ ಬಿಟ್ಟರೆ ತಗೊಬನ್ನಿ ಹೇಳ್ತೀನಿ. ಏ ಬ್ಯಾಗ್ ಬೇಡ ಗುರು, ಇರ್ಲಿ. ಇಲ್ಲ ಅವ್ರ ಹತ್ರ ಹೇಳ್ಬಿಡೋಣ, ಒಂಚೂರು ಬ್ಯಾಗ್ ಐತೆ, ಬ್ಯಾಗ್ ಇಡಕ್ಕೆ ಲಗೇಜ್ ಬೇರೆ ಇಲ್ಲ ಅನ್ಸುತ್ತೆ. ಅಣ್ಣ ಬ್ಯಾಗ್ ಇದಾವೆ, ಇರಲಿಲ್ಲ ಬೈಕಲ್ಲಿ ಕಟ್ಟಿದ್ದೀವಿ. ಓಪನ್ ಮಾಡೋದು ತಿನ್ನಕ್ಕಿನ್ನಕ್ಕಂತ ತೊಗೊಂತ ಬಿಸಾಕ್ತಾವೆ, ಎಲ್ಲ ಹೋಗ್ತವೆ. ನಮ್ದು ಮಂಗ ಇಲ್ಲ ಬಿಡಿ, ಮಂಗ ಪರವಾಗಿಲ್ಲ. ಮನುಷ್ಯರು ಇದುವರೆಗೆ ಏನಾಗಿಲ್ಲ, ಬಟ್ ಹೇಳಕ್ ಇದುವರೆಗೆ ಏನಾಗಿಲ್ಲ. ಕ್ಯಾಮ್ರಾ ಇದಾವ ಈ ಕಡೆ ಸೈಡ್. ಕಾಸ್ಟ್ಲಿ ಐಟಮ್ ಎಲ್ಲ ಇಟ್ಟು ಹೋಗ್ಬೇಡಿ. ಕಾಸ್ಟ್ಲಿ ಐಟಮ್ ಏನಿಲ್ಲ. लगेज रूम मिला नहीं है, लगेज रूम अंदर नहीं है. ज़्यादा दूर नहीं, 10 मिनट का पैदल करने के जाने का बस. ಇಲ್ಲ ಮಂಗಗಳು ಬಿಡಲ್ಲ ಅಂದ್ರು. ಮಂಗ ಬರ್ತದೆ ಹೇಳ್ರಿ ಹೋಣ. ಎಲ್ಲ ಹೆಲ್ಮೆಟ್ ಹಾಕೊಂಡ್ಬರ್ತಾರೆ ಎಲ್ಲ ಹಿಂಗೆ ನಿಂತ ಅದೇ ಮಾಮೂಲಿ ಅವನಿಗೆ ಬಿಟ್ಟಾಗ ಸಿಡಿ ಮನೆ ಕಳ್ಸ್ತಾರ. ಇವಾಗ ಫುಲ್ ಮುಚ್ಚೋಯ್ತು, ಸಖತ್ತಾಗಿದೆ ಕ್ಲೈಮೇಟು. ಬಟ್ ಫಾಲ್ಸ್ ನೋಡೋಕ್ಕಾಗಲಿಲ್ಲ. ಇದು ವಾಟರ್ ಫಾಲು, ಇದು ವಾಟರ್ ಫಾಲು. कितने तेजस्वी लोग हैं हमारे पास, कितने शानदार विचार रखते हैं. ಸಖತ್ ಹಾಂ ಅದೇ ಮಾಡ್ತೀವಿ. ಇವಾಗ ನೋಡಿ ಸ್ವಲ್ಪ ಕ್ಲಿಯರ್ ಆಗಿದೆ, ಸಖತ್ತಾಗಿ ಕಾಣಿಸ್ತಾ ಇದೆ.
ಇದೇನು ಮುಂಚೆನೇ ಕನ್ಸ್ಟ್ರಕ್ಷನ್ ಮಾಡಿದಾರೋ ಏನೋ ಅಂತ ಗೊತ್ತಿಲ್ಲ. ಈ ಥರ ಇದೆ. ಇದು ಯಾವಾಗ ಎಂಟ್ರಿ ಕೊಡ್ತಾರೋ ಏನೋ ಗೊತ್ತಿಲ್ಲ. ಇದೆಲ್ಲ ಹೊಸದಾಗಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ ಸಗದ ಕಾಣಿಸ್ತಾ ಇದೆ. ಆಲ್ ಗುಡ್. ಇವಾಗ ವಾಪಸ್ ಹೊಡ್ತಾ ಇದ್ದೀವಿ. ಗಾಡಿ ಅಲ್ಲೇ ಇದೆ. ಲಗೇಜ್ ಇದೆಯಾ, ಯಾರಾದರೂ ಎತ್ತಕೊಂಡು ಹೋಗಿದ್ದಾರೋ ಗೊತ್ತಿಲ್ಲ, ನೋಡಬೇಕು. ಓ ಇದೆ ಇದೆ, ಏನು ಪ್ರಾಬ್ಲಮ್ ಇಲ್ಲ. ಇದೊಂದು ರೋಡು ಭಾರಿ ಕಷ್ಟ ಇದೆ. ಯೂ ಟರ್ನ್ ಮಾಡೋರು ಅದು ಹೆಂಗೆ ಮಾಡ್ತಾರೋ, ಗಾಡಿ ನಿಲ್ಲಿಸ್ಕೊಂಡು ಮ್ಯಾಪ್ ತೋರಿಸ್ತಾನೆ ಇಲ್ಲ. ಬಟ್ ಅಲ್ಲಿ ಬರ್ದಿರೋದು ಹೊನ್ನಾವರ ಆ ಕಡೆ ಇದೆ ನೋಡು. ಹಿಂಗೆ ಬಂದ್ವಿ, ಈ ಕಡೆ ಬ್ರಿಡ್ಜ್ ಹಿಂಗೆ ಟರ್ನ್ ಆದ್ವಿ, ಅದು ಬ್ರಿಡ್ಜಲ್ಲಿ ಸ್ಟ್ರೈಟ್ ಹೋದರೆ ಆ ಕಡೆ ಬರುತ್ತೆ. ಇವಾಗ ಜೋಗ್ ಫಾಲ್ಸ್ ಮುಗಿಸ್ಕೊಂಡು ಹೊರಟ್ವಿ. ಹೊನ್ನಾವರ ಸೈಡ್ ಹೋಗ್ತಾ ಇದ್ದೀವಿ. ಮಳೆ ಇನ್ನೂ ಸ್ಟಾಪ್ ಆಗಿಲ್ಲ. 1-2 ನಿಮಿಷ ನಿಂತಂಗೆ ಆಗುತ್ತೆ, ಮತ್ತೆ ಬರ್ತದೆ. ಬಟ್ ಹೋಗ್ತಾ ಇದ್ದೀವಿ ಅಷ್ಟೇ. ಸಖತ್ತಾಗಿದೆ ಫಾಗು. ರೋಡು ಚೆನ್ನಾಗಿದೆ, ಒಳ್ಳೆ ಬಳಕಿ ಹೋಗ್ತಾ ಇದೆ.